ಸಾಕಷ್ಟು ಜನ CET ವಿದ್ಯಾರ್ಥಿಗಳಿಗೆ ಇರುವಂತ ಡೌಟ್ ಏನಂದ್ರೆ, ಇವಾಗ ನಾವು CET ಅಪ್ಲಿಕೇಶನ್ ಹಾಕಾಯ್ತು, ನೆಕ್ಸ್ಟ್ ಪ್ರೋಸೆಸ್ ಏನು? ಇವಾಗ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾ ಅಥವಾ ಬೇರೆ ಏನಾದರೂ ಒಂದು ಪ್ರೋಸೆಸ್ ಇದೆಯಾ ನನಗೆ, ಅಥವಾ ಡೈರೆಕ್ಟ್ ಆಗಿ ಆಲ್ ಟಿಕೆಟ್ ಸಿಗುತ್ತಾ? ಈ ರೀತಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಡೌಟ್ಸ್ಗಳಿದೆ. ಇವಾಗ ನೀವೇನೇನು ಡೌಟ್ಸ್ಗಳನ್ನ ಕೇಳಿದ್ದೀರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋ ಕ್ಲಿಯರ್ನ ಮಾಡ್ತೀನಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರು ಇವಾಗ CET ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೀರಾ ಮತ್ತು CET ಎಕ್ಸಾಮ್ ಬರೆದ್ಬಿಟ್ಟು ಈ ವರ್ಷ CET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರಾ, ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ. ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋಟ್ ಇದೆ. ಈ ಒಂದು ಚಾಟ್ ಬೋಟ್ ಅಲ್ಲಿ ಸೆಕೆಂಡ್ PUC ಹಾಗೆ KCET ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು, ಮಾಡೆಲ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇವಾಗ ನೀವು ಇಷ್ಟೊಂದು ಜನ ಆಗ್ಲೇ ಕೀ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದಿರಾ, ಇನ್ನೊಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ಕಮ್ ಸರ್ಟಿಫಿಕೇಟ್ಗೋಸ್ಕರ ಅಪ್ಲೈ ಮಾಡೋಕ್ಕೆ. ಇವಾಗ ನೀವು ಯಾರು ಕೀ ಅಪ್ಲಿಕೇಶನ್ ಫಿಲ್ಅಪ್ ಮಾಡಿದಿರಾ, ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನಂದ್ರೆ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್. ನೋಡಿ, ಕ್ಲಾಸ್ ಎ ವಿದ್ಯಾರ್ಥಿಗಳು ನೀವು ಯಾರ್ಯಾರು ಇದ್ದೀರಾ, ಕನ್ನಡ ಮೀಡಿಯಂ, ರೂರಲ್, ಲಿಂಗ್ವಿಸ್ಟಿಕ್, ರಿಲಿಜಿಯಸ್, ಹಾಗೆ ಸ್ಟಡಿ ಇಯರ್ಸು ಕರ್ನಾಟಕದಲ್ಲಿ ಓದಿರುವಂಥದ್ದು, ಸ್ಯಾಟ್ ಸೈಡಲ್ಲಿ ಆನ್ಲೈನ್ ವೆರಿಫೈ ಯಾರ್ಯಾರಿಗೆ ಆಗಿಲ್ಲ, ನೀವೆಲ್ಲರೂ ಕೂಡ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಟೆಂಡ್ ಮಾಡಬೇಕು. ಓಕೆನಾ? ನಿಮ್ಗೆ ಇನ್ನೂ ಸಮ್ಮರಿ ಬೇಕು ಅಂದರೆ, ನಿಮಗೆ ಯಾರಿಗಾದರೂ ಜಸ್ಟ್ ಈ ರೀತಿ ಒಂದೇ ಪೇಜ್ ಬಂದಿದೆ ಕ್ಲೈಮ್ ಸರ್ಟಿಫಿಕೇಟ್ ಮಾತ್ರ ಅಂದರೆ ನೀವೆಲ್ಲರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಲೇಬೇಕಾಗುತ್ತೆ. ನಿಮ್ಗೇನಾದರೂ ಈ ರೀತಿ ಒಂದು ಕಂಪ್ಲೀಟ್ PDF ಬಂದಿದೆ ಅಪ್ಲಿಕೇಶನ್ದು ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸೋ ಆಗಿಲ್ಲ. ಇದು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು. ಓಕೆನಾ? ಕ್ಲಾಸ್ ಬಿ ಇಂದ ಓವರ್ಗೂ ಯಾರ್ಯಾರು ಬಿಲಾಂಗ್ ಆಗಿರ್ತೀರಾ, ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಬಂದುಬಿಡುತ್ತೆ. ಆದರೆ ನಿಮ್ಗೆ ಆಫ್ಲೈನಲ್ಲಿ ಕೀ ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಓಕೆನಾ? ಇವಾಗ ನೀವು ಯಾರ್ಯಾರು ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಿದಿರಾ, ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗಲೇ ಮಾಡಿಸ್ಬೇಕು ಅಂತ ಏನು ಕೂಡ ರೂಲ್ಸ್ ಇಲ್ಲ. ನಿಮ್ಮ PUC ಎಕ್ಸಾಮ್ ಆದಮೇಲೆ ಕೂಡ ಮಾಡಿಸ್ಬೋದು, ಏನು ಕೂಡ ತೊಂದರೆ ಇರಲ್ಲ. ಓಕೆನಾ? ನೆಕ್ಸ್ಟ್ ನಿಮ್ಗೆ ಏನಾಗುತ್ತೆ ಅಂದರೆ, ಅಪ್ಲಿಕೇಶನ್ ಹಾಕಾದ್ಮೇಲೆ ಹಾಲ್ ಟಿಕೆಟ್ನ ಇಮಿಡಿಯೇಟಾಗಿ ರಿಲೀಸ್ ಮಾಡ್ತಾರೆ. CET ಹಾಲ್ ಟಿಕೆಟ್ನ CET ಎಕ್ಸಾಮ್ ನಿಯರ್ ಬೈ ನೋಡಿಕೊಂಡು, ಅದಾದಮೇಲೆ ನೀವು CET ಎಕ್ಸಾಮ್ ಬರ್ತೀರಾ. CET ಎಕ್ಸಾಮ್ ಆದಮೇಲೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೋದು. ಒಟ್ಟಿನಲ್ಲಿ ಕೌನ್ಸಿಲಿಂಗಿಂತ ಮುಂಚೆ ನಿಮ್ದೆಲ್ಲ ಕೂಡ ವೆರಿಫಿಕೇಶನ್ ಮುಗಿಸಿಟ್ಕೊಂಡು ನಂತರ ನೀವು ಕೌನ್ಸಿಲಿಂಗ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಓಕೆನಾ? ಓವರಾಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ, ಕೀ ಅಪ್ಲಿಕೇಶನ್ ಇವಾಗ ಯಾರ್ಯಾರು ಫಿಲ್ಅಪ್ ಮಾಡಿದ್ದೀರಾ, ನೀವು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂದರೂ ಕೂಡ ನಡೆಯುತ್ತೆ. CET ಎಕ್ಸಾಮ್ ಆದಮೇಲೂ ಕೂಡ ಮಾಡಿಸ್ಬೋದು, PUC ಎಕ್ಸಾಮ್ ಆದಮೇಲೂ ಕೂಡ ಮಾಡಿಸ್ಬೋದು. ಒಟ್ಟಿನಲ್ಲಿ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆನೇ ಮಾಡಿಸ್ಬೋದಾಗಿರುತ್ತೆ. ಇವಾಗ ಅಪ್ಲಿಕೇಶನ್ ಹಾಕಿರೋರಿಗೆ ಎಲ್ಲರಿಗೂ ಕೂಡ ಫೀಸ್ ಪೇ ಮಾಡಿರೋರಿಗೆ ನಿಮಗೆ ಹಾಲ್ ಟಿಕೆಟ್ ಬರುತ್ತೆ. ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟಾಗಿ CET ಎಕ್ಸಾಮ್ ಬರೀಬೋದಾಗಿರುತ್ತೆ. ಓಕೆನಾ? ರೆಗ್ಯುಲರ್ ಆಗಿ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು.